ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಉದ್ರುದ್ರಾಗಿದೆ ಕಾಣ್ತಿದೆ ಅನ್ಕೊಂತೀನಿ. ತುಂಬಾ ಚೆನ್ನಾಗಿದೆ, ಫ್ಲೇವರ್ ಘಮ ಘಮ ಅಂತಿದೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಕನ್ನಡ ವ್ಲಾಗ್ಸ್. ನಾನು ಇವತ್ತು ನಿಮಗೆ ರುಚಿ ರುಚಿಯಾದ ಟೊಮೆಟೊ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ, ವಿತೌಟ್ ಎನಿ ಗ್ರೈಂಡಿಂಗ್. ಸೊ ಏನು ರುಬ್ಗೊಂದಿರ, ನೀವು ಸ್ಪೈಸಸ್ ಮಾತ್ರ ಯೂಸ್ ಮಾಡಿ ಟೊಮೆಟೊ ಬಾತ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದಕ್ಕೆ ಮೈನಾಗಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಇದು ನಾನು ಇಬ್ಬರಿಗೆ ಮಾಡೋದಕ್ಕೆ ಕ್ವಾಂಟಿಟಿ ತೋರಿಸ್ತಿರೋದು ನಿಮಗೆ. ಸೊ ನೋಡಿ, ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಮೈನ್ ಫ್ಲೇವರ್ ರುಚಿ ಬಂದುಬಿಟ್ಟು ಪುದೀನ ಕೊಡುತ್ತೆ. ಸೊ ಪುದೀನ 1.5 ಹಿಡಿಯಷ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಆ್ಯಂಡ್ ನೆಕ್ಸ್ಟ್ 2 ಹಸಿಮೆಣ್ಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ. ಕರಿಬೇವು ಒಂದು 6 ತೊಗೊಂಡು ಇಟ್ಕೊಂಡಿದ್ದೀನಿ. 4 ಆ್ಯಪಲ್ ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ. ನಾವು ಫಾರ್ಮ್ ಟೊಮೆಟೊ ಹಾಕ್ತೀವಿ, ನಮ್ಮ ಹುಳಿ ಅಷ್ಟಾಗಿ ಲೈಕ್ ಆಗೋದಿಲ್ಲ. ಸೊ 4 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಸ್ಪೆಷಲಾಗಿ ಕ್ಯಾರೆಟ್ನ ಆ್ಯಡ್ ಮಾಡ್ತಿದ್ದೀನಿ. ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ಟೊಮೆಟೊ ಬಾತ್, ಮೆಂತೆ ಬಾತ್ ಏನು ಮಾಡಿದ್ರೂ ಕ್ಯಾರೆಟ್ ಹಾಕಿದ್ರೆ ಲೈಕ್ ಮಾಡ್ತಾರೆ. ಸೊ ಹಾಗಾಗಿ ಒಂದು ಚಿಕ್ಕ ಕ್ಯಾರೆಟ್ನ ಹೆಚ್ಚಿಟ್ಕೊಂಡಿದ್ದೀನಿ. ಇದು ತುಂಬ ರುಚಿ ಕೊಡುತ್ತೆ ಟೊಮೆಟೊ ಬಾತ್ಗಂತ ಹೇಳ್ಬೋದು. ಸೊ ಒಮ್ಮೆ ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ಸ್ಪೈಸಸ್ ಏನೇನು ಯೂಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು, ಮನೇಲಿ ಮಾಡಿರೋಂತಹ ಧನಿಯಾ ಪೌಡರ್ 1 ಸ್ಪೂನ್, ಆ್ಯಂಡ್ ಗರಂ ಮಸಾಲ 1 ಸ್ಪೂನ್, ಚಿಲ್ಲಿ ಪೌಡರ್ 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅರಿಶಿನ ಒಂದೆರಡು ಚಿಟಿಕೆ ಅಷ್ಟು ಸಾಕಾಗುತ್ತೆ. ಓಕೆ, ನೆಕ್ಸ್ಟ್ ಇದು ನಾವು ಒಗ್ಗರಣೆಗೆ ಏನೇನು ಪದಾರ್ಥ ಹಾಕಬೇಕು ಅಂತ, ಪಲಾವ್ ಎಲೆ 3 ಚಿಕ್ಕದು ಇಟ್ಕೊಂಡಿದ್ದೀನಿ, 1 ಚಕ್ಕೆ, 4 ಲವಂಗ, 1 ಏಲಕ್ಕಿ, ಸ್ವಲ್ಪ ಕಸ್ತೂರಿ ಮೇಥಿ 1 ಟೀ ಸ್ಪೂನ್, 1 ಟೀ ಸ್ಪೂನ್ ಸೋಂಪು ಕಾಳು ಇಟ್ಕೊಂಡಿದ್ದೀನಿ. ಸೊ ಆ್ಯಂಡ್ ಆಯಿಲ್ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಪದಾರ್ಥ ನಮಗೆ ಇವತ್ತಿನ ಟೊಮೆಟೊ ಬಾತ್ ಮಾಡೋದಕ್ಕೆ ಬೇಕಾಗುತ್ತೆ. ಸೊ ಬನ್ನಿ ಹೇಗೆ ಮಾಡೋದಂತ ನಾನು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ತೋರಿಸ್ಕೊಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಸೊ ಈಗ ನಾನು ಗ್ಯಾಸ್ ಹಚ್ಕೊಂಡು ಪಾತ್ರೆನ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ಆಯಿಲ್ ಹಾಕ್ಕೋಬೇಕು. ಒಂದು 4 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ ಸಾಕು. ಸೊ ನಾನೀಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನ್ ನಾನು ತುಪ್ಪನ ಆ್ಯಡ್ ಮಾಡ್ಕೊತಿದ್ದೀನಿ. ರುಚಿ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕೋದ್ರಿಂದ. ಸೊ ಎಣ್ಣೆ ಕಾದಿದೆ. ಈಗ ಪಲಾವ್ ಸಾಮಾನ ನಾನು ಆ್ಯಡ್ ಮಾಡ್ಕೊತಿದ್ದೀನಿ. ಫ್ಲೇಮ್ ಚಿಕ್ಕದಾಗಿ ಇಟ್ಕೊಳ್ಳಿ, ಇಲ್ಲಾಂದರೆ ಲವಂಗ ಎಲ್ಲ ಇರುತ್ತಲ್ಲ ಅದೆಲ್ಲ ಸಿಡಿಯುತ್ತೆ. ಸೊ ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಟ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಎಣ್ಣೆ ಕಾದಿದ್ರಿಂದ ಇದಾಗಿದೆ, ಕಂದು ಬಣ್ಣ ಬಂದರೆ ಸಾಕು, ಫ್ಲೇವರ್ ಬರ್ತಿದೆ. ಈ ಟೈಮಲ್ಲಿ ನಾನು ಈರುಳ್ಳಿ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ ಮೀಡಿಯಮ್ ಆಗಿ ಇಟ್ಕೊಳ್ಳಿ. ಟ್ರಾನ್ಸ್ಪರೆಂಟ್ ಆಗೋವರೆಗೂ ಸ್ವಲ್ಪ ಬೇಯಬೇಕು. ನೋಡಿ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಆ್ಯಡ್ ಮಾಡ್ಕೊಬೋದು. ಆ್ಯಕ್ಚುಲಿ ಮನೇಲಿ ಮಾಡಿದ್ದು ಖಾಲಿ ಆಗಿದೆ, ಸೊ ನಾನು ಹೊರಗಡೆ ಬಳಸ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಸಾಕು ಫ್ಲೇವರ್ಗೆ. ಆ್ಯಕ್ಚುಲಿ ಈರುಳ್ಳಿ ಜೊತೆಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಹಿಡಿಯುತ್ತೆ ಟೊಮೆಟೊ ಬಾತಿಗೆ. ಸೊ ಇದು ಒಂದು 2 ಮಿನಿಟ್ಸ್ ಬೇಯೋದಕ್ಕೆ ಬಿಡಿ. ನೋಡಿ, ಇದು ಬೆಂದಿದೆ. ಈಗ ನಾವು ಇದಕ್ಕೆ ಕ್ಯಾರೆಟ್ ಏನು ಹಚ್ಚಿಟ್ಕೊಂಡಿರ್ತೀವಲ್ಲ ಇದನ್ನ ಆ್ಯಡ್ ಮಾಡಬೇಕು. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಒಂದು 5 ಮಿನಿಟ್ಸ್ ಕ್ಯಾರೆಟ್ ಎಣ್ಣೆಲಿ ಬೇಯೋದಿಕ್ಕೆ ಬಿಡಿ. ಸೊ ಇದಾಗಿದೆ. ಈಗ ನೀವು ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ. ಸೊ ಈಗ ನೀವು ಟೊಮೆಟೊ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಫ್ಲೇಮ್ ದೊಡ್ಡದಾಗಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದು ಟೊಮೆಟೊ ಮೆತ್ತಗಾಗೋದಕ್ಕೆ ಯೂಸ್ ಆಗುತ್ತೆ. ಸೊ ನೀವು ಟೊಮೊಟೊ ಹಾಕಿದಾದ್ಮೇಲೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಆ್ಯಡ್ ಮಾಡ್ಕೊಳೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ. ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ನಾನು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದೊಂದು 5 ಮಿನಿಟ್ಸ್ ಲೋ ಫ್ಲೇಮ್ ಮಾಡಿಬಿಟ್ಟು ಬೇಯೋದಿಕ್ ಬಿಡಿ. ಕ್ಲೋಸ್ ಮಾಡ್ಕೊಳ್ಳಿ. ಇದು ಸೊ ನೋಡಿ, ನೀಟಾಗಿ ಟೊಮೊಟೊ ಎಲ್ಲ ಬೆಂದಿದೆ, ಎಣ್ಣೆ ಬಿಟ್ಕೊಂಡಿದೆ. ಸೊ ಈ ಟೈಮಲ್ಲಿ ನಾವು ಇದಕ್ಕೆ ಪುದೀನ ಮತ್ತೆ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳೋಣ. ನೀಟಾಗಿ ತೊಳೆದೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಸೊ ಆ್ಯಡ್ ಮಾಡ್ಕೋಬೇಕು. ಟೊಮೊಟೊ ಬೆಂದು ಎಣ್ಣೆ ಬಿಟ್ಮೇಲೆ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಪುದೀನ ಜಾಸ್ತಿ ಹಾಕಿದಷ್ಟು ಇದು ಟೊಮೆಟೊ ಬಾತ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ನಾವು ಏನು ಮಸಾಲೆ ರುಬ್ಕೊಂಡಿರಲ್ಲ, ಓನ್ಲಿ ಸ್ಪೈಸಸ್ ಆ್ಯಡ್ ಮಾಡಿಬಿಟ್ಟು ನಾವು ಮಾಡ್ತಿರೋದ್ರಿಂದ ಪುದೀನ ಟೇಸ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು 2 ಮಿನಿಟ್ಸ್ ಕ್ಲೋಸ್ ಮಾಡ್ಬಿಟ್ಟು ಬೇಯೋದಿಕ್ ಬಿಡಿ. ಸೊ ನೋಡಿ, ಇಷ್ಟ ಆದ್ರೆ ಸಾಕು, ಆಗಿದೆ. ಈಗ ನೀವು ಇದಕ್ಕೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೋಬೇಕು. ನಾನು ಅವಾಗೇನೆ ಹೇಳಿದ್ದೀನಿ ಏನೇನು ಬೇಕಾಗುತ್ತೆ ಅಂತ. ಸೊ ಇದೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ನಾನು ಚಿಲ್ಲಿ ಪೌಡರ್ ಬರೀ 1 ಸ್ಪೂನ್ ಇಟ್ಕೊಂಡಿದ್ದೀನಿ, ಬಿಕಾಸ್ ನಾನು 2 ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ, ಆದ್ರಿಂದ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡಿಕೊಂಡು ಜಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಸಾಕು. 1 ಟೇಬಲ್ ಸ್ಪೂನ್ ಅಷ್ಟು ನೀವು ಮೊಸರು ಹಾಕ್ಕೋಬೇಕು. ನಾನು ಹಂಗೆ ಅಳತೆಯಲ್ಲಿ ಹಾಕ್ಕೊಂತಿದ್ದೀನಿ. 1 ಅಥವಾ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತುಂಬಾ ಚೆನ್ನಾಗಾಗಿದೆ. ಫ್ಲೇವರ್ ಆಲ್ರೆಡಿ ಘಮ ಘಮ ಅಂತ ಅಂತಿದೆ. ಸೊ ಮೊಸರು ಮಿಕ್ಸ್ ಮಾಡಿದ್ಮೇಲೆ ಈ ಸ್ಟೇಜಲ್ಲಿ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆಲ್ರೆಡಿ ಒಂದ್ಸರಿ ಉಪ್ಪು ಆ್ಯಡ್ ಮಾಡಿರ್ತೀವಿ ಟೊಮೊಟೊ ಬೇಯೋದಕ್ಕೆ. ಸೊ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊತಿದ್ದೀನಿ, ಬಿಕಾಸ್ ಅವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೆ. ನಾನು ಕಲ್ಲುಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಜಾಸ್ತಿ ಕ್ವಾಂಟಿಟಿ ಬೇಕಾಗೋದಿಲ್ಲ. ಸೊ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಇದು ಗ್ರೇವಿ ತರ ಆಗ್ಬೇಕು. ಎಣ್ಣೆ ಫುಲ್ಲು, ಎಣ್ಣೆ ಮೊಸರು ಎಲ್ಲ ಅದರಿಂದ ಸಪ್ರೇಟ್ ಆಗುತ್ತೆ. ಸೊ ಗ್ರೇವಿ ತರ ಆಗೋವರೆಗೂ ಇದನ್ನ ಬೇಯೋದಿಕ್ ಬಿಡ್ಬೇಕು. ಸೆಂಟ್ರಲ್ಲಿ ಒಂದು 2 ಮಿನಿಟ್ಸ್ಗೆ ಕೈ ಆಡ್ಸ್ಕೊಂತೀರಿ. ಒಂದು 5-10 ಮಿನಿಟ್ಸ್ ಆದ್ರೆ ಇದು ಬೇಯಬೇಕು. ಫುಲ್ ಗ್ರೇವಿ ತರ ಆಗ್ಬೇಕು. ಸೊ ನೋಡಿ, ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ, ಗ್ರೇವಿ ತರ ಆಗಿದೆ. ಸೊ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದು 2 ಮಿನಿಟ್ಸ್ ಕ್ಲೋಸ್ ಮಾಡಿ. ಚೆನ್ನಾಗಿರುತ್ತೆ ಟೇಸ್ಟ್ ಆಕ್ಚುಲಿ ಬೆಂದಷ್ಟು. ಸೊ ನೋಡಿ, ನೀಟ್ಗೆ ಎಣ್ಣೆ ಬಿಟ್ಟಿದೆ, ಕಾಣ್ತಿದೆ ಅನ್ಕೊಂತೀನಿ. ಇಷ್ಟು ಆಗ್ಲೇಬೇಕು ಗ್ರೇವಿ, ಇಲ್ಲಂದ್ರೆ ಟೇಸ್ಟ್ ಚೆನ್ನಾಗಿರೋಲ್ಲ. ಸೊ ಈ ಸ್ಟೇಜ್ ಅಲ್ಲಿ ನೀವು ನೀರ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಈ ಗ್ಲಾಸ್ ಅಲ್ಲಿ 2 ಲೋಟ ಅಕ್ಕಿ ತಗೊಂಡಿದ್ದೀನಿ. ಸೊ ಇದ್ರಲ್ಲಿ 1ಕ್ಕೆ 2 ಅಂತೆ ನಾನು 4 ಲೋಟ ನೀರ್ ಆ್ಯಡ್ ಮಾಡ್ಕೊಂತೀನಿ.
ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡಿಕೊಂಡು ನೀರು ಕುದಿಯೋದಿಕ್ ಬಿಡಿ, ಕ್ಲೋಸ್ ಮಾಡ್ಕೊಳ್ಳಿ. ಸೊ ನೋಡಿ ಮಳ್ತಿದೆ. ಈ ಸ್ಟೇಜಲ್ಲಿ ನೀವು ಉಪ್ಪು ಖಾರ ಏನ್ ಬೇಕಾದ್ರೂ ಚೆಕ್ ಮಾಡ್ಕೊಂಡು ಕಮ್ಮಿ ಇದ್ರೆ ಆಡ್ ಮಾಡ್ಕೊಬಹುದು. ಸೊ ನಾನು 2 ಗ್ಲಾಸ್ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ, ಇವಾಗ ಆಡ್ ಮಾಡ್ತಿದ್ದೀನಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಒಂದು 5 ಮಿನಿಟ್ಸು ಫ್ಲೇಮ್ ಜಾಸ್ತಿನೇ ಇಟ್ಕೊಳ್ಳಿ, ಆಮೇಲೆ ಕಮ್ಮಿ ಮಾಡ್ಕೋಬೇಕು. ಸೊ ಇದೊಂದು 5 ಮಿನಿಟ್ಸ್ ಆಗ್ಲಿ. ಇವಾಗ ಫ್ಲೇಮ್ ದಪ್ಪನೇ ಇರ್ಲಿ. ಸೊ ನೋಡಿ ಚೆನ್ನಾಗಿ ಕುದೀತಿದೆ. ಸೊ ಮಧ್ಯೆ ಮಧ್ಯೆ ಕೈ ಆಡ್ಸ್ಕೊಂತಿರ್ಬೇಕು. ಇನ್ನೊಂದು 5 ಮಿನಿಟ್ಸು ಫ್ಲೇಮ್ ಜಾಸ್ತಿನೇ ಇಟ್ಕೊಳ್ಳಿ. ನೋಡಿ ಆಗಿದೆ, ಒಂದು 1/4 ಭಾಗ ಬೆಂದಿದೆ ಅಕ್ಕಿ. ಸೊ ಈ ಸ್ಟೇಜಲ್ಲಿ ನೀವು ಫ್ಲೇಮ್ನ ಮೀಡಿಯಂ ಮಾಡ್ಕೋಬೇಕು. ಅವಾಗಿಂದ ನಾನೊಂದು 5-7 ಮಿನಿಟ್ಸ್ ಅಷ್ಟು ಫ್ಲೇಮ್ ಜಾಸ್ತಿ ಇಟ್ಕೊಂಡಿದ್ದೆ. ಸೊ ಈಗ ನೀವು ಮೀಡಿಯಂ ಫ್ಲೇಮ್ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಬೇಯಲಿ. ಅಂದ್ರೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಈ ರೀತಿ ನೀವು ಅಕ್ಕಿನ ಬೇಯಿಸ್ಕೊಂತ ಬಂದ್ರೆ ಪಲಾವ್ ಲಾಸ್ಟಲ್ಲಿ ಉದ್ರುದ್ರಾಗೂ ಆಗುತ್ತೆ, ಸಾಫ್ಟ್ ಆಗು ಆಗುತ್ತೆ. ಸೊ ಅದಕ್ಕಾಗಿ ಹೇಳ್ತಿದ್ದೀನಿ. ಈಗ ಮೀಡಿಯಂ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಇರಲಿ, ಮಧ್ಯ ಮಧ್ಯ ಕೈ ಆಡ್ಸ್ಕೊಂತೀರಿ ನೀವು. ಸೊ ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ವಲ್ಲ ನಾವು, ನೀರೆಲ್ಲ ನೀಟಾಗಿ ಕಮ್ಮಿ ಆಗಿದೆ. ಸೊ ನೀಟಿಗೆ ಫ್ಲೇಮ್ ಕಮ್ಮಿ ಇಟ್ಕೊಂಡು ನೀಟಾಗಿ ತಿರುಗಿಸ್ಕೊಳ್ಳಿ. ಸೊ ನೋಡಿ ನೀಟಾಗಿ ತಿರುಗಿಸ್ಕೊಂಡು ಎಲ್ಲ ಹಿಂಗೆ ಒಂದೇ ಸಮಕ್ಕೆ ಮಾಡಿಕೊಂಡು ಫ್ಲೇಮ್ ಫುಲ್ಲು ಕಮ್ಮಿ ಇಟ್ಬಿಡ್ಬೇಕು. ಇವಾಗ ಇಟ್ಕೊಂಡು ಈ ರೀತಿ ಕ್ಲೋಸ್ ಮಾಡಿಬಿಟ್ಟು, ನಿಮ್ಮ ಮನೇಲಿ ಬಾರುದ್ ಏನಾದ್ರೂ ಆಗಿರ್ಲಿ, ಬಾರುದ್ ಇದ್ರ ಮೇಲೆ ಇಡ್ಬೇಕಾಗುತ್ತೆ. ಸೊ ನಾನು ಕಲ್ಲಿ ಇಟ್ಕೊಂಡಿದ್ದೀನಿ, ಕಲ್ಲಿ ಇಡ್ತಾ ಇದ್ದೀನಿ. ಏನಕ್ಕೆ ಈ ರೀತಿ ಇಡ್ಬೇಕು ಅಂದ್ರೆ, ಅದು ಹೊಗೆ ಆಡ್ತಿರುತ್ತಲ್ಲ ಹಬ್ಬೆದು, ಹಬ್ಬೆಲ್ಲ ಆಚೆ ಹೋಗಲ್ಲ. ಸೊ ಒಳಗಡೆನೆ ನೀಟಾಗಿ ಬೇಯುತ್ತೆ, ಉದ್ರುದ್ರಾಗುತ್ತೆ. ಸೊ ಈ ರೀತಿ ಒಂದು 5 ಮಿನಿಟ್ಸ್ ಆದ್ಮೇಲೆ ಮತ್ತೆ ಓಪನ್ ಮಾಡಿ ನೋಡ್ಬೇಕಾಗುತ್ತೆ. ನೋಡಿ ಈ ಪ್ಲೇಟ್ ಓಪನ್ ಮಾಡ್ಕೊಂಡು ಈ ಸ್ಟೇಜಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೀವು. ನಾನು ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ಸ್ಟೆಪ್ ಬೈ ಸ್ಟೆಪ್ ನೀಟ್ ಇನ್ಫಾರ್ಮೇಟಿವ್ ಆಗಿ ಹೇಳ್ತಿದ್ದೀನಿ. ಸೊ ಬಿಗಿನರ್ಸ್ಗೆ ನನ್ನ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ನೀಟು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ನಾವು ಲೋ ಫ್ಲೇಮ್ ಮಾಡಿಬಿಟ್ಟು ಪ್ಲೇಟ್ನ ಕ್ಲೋಸ್ ಮಾಡಬೇಕು. ಭಾರ ಇಟ್ಕೊಳ್ಳಿ ಕ್ಲೋಸ್ ಮಾಡಿಬಿಟ್ಟು. ಸೊ ನೋಡಿ ಆಲ್ಮೋಸ್ಟ್ ಆಗಿದೆ. ಇವಾಗ ನೋಡಿ ಆಗಿದೆ ಆಲ್ಮೋಸ್ಟ್. ಇನ್ನೊಂದು 2 ಮಿನಿಟ್ಸ್ ಇದು ಕುಂಬ್ಲ್ಕೊಂಡ್ರೆ ಉದ್ರುದ್ರಾಗೂ ಇರುತ್ತೆ ಅಂಡ್ ಸಾಫ್ಟ್ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಏನೇ ಮಸಾಲೆ ರುಬ್ದಿರಾ, ಬರೀ ಸ್ಪೈಸಸ್ ಯೂಸ್ ಮಾಡ್ಕೊಂಡು ಮಾಡೋದು. ಸೊ ಕೆಲ್ಸಕ್ಕೆ ಹೋಗೋವರಿಗೆ, ಮಕ್ಕಳು ಬಾಕ್ಸ್ಗೆ ಒಂದು 20 ಮಿನಿಟ್ಸ್ ಅಲ್ಲಿ ಆಗ್ಬಿಡುತ್ತೆ. ಇದು ಕ್ವಿಕ್ ರೆಸಿಪಿ ಅಂತಾನೆ ಹೇಳ್ಬೋದು. ಅಂಡ್ ಅಷ್ಟೇ ಟೇಸ್ಟಿಯಾಗಿ ಸಹ ಇರುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಪ್ಲೇಟ್ನ ಕ್ಲೋಸ್ ಮಾಡಿ ಇನ್ನೊಂದು 2 ಮಿನಿಟ್ಸ್ ಕ್ಲೋಸ್ ಮಾಡಿಬಿಟ್ಟು ಬಿಡ್ಬೇಕಾಗುತ್ತೆ. ನೀಟಾಗಿ ಕುಂಬ್ಲ್ಕೊಂಡ್ರೆ ಉದ್ರುದ್ರಾಗ ಆಗುತ್ತೆ. ಸೊ ಒಂದು 2 ಮಿನಿಟ್ಸ್ ಆಗಲಿ. ಸೊ ನೋಡಿ ಈಗ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ ನಾನು. ನೀವು ನಾನು ಹೇಳಿದ ರೀತಿನೇ ಪರ್ಫೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ಪರ್ಫೆಕ್ಟ್ ಆಗಿ ಆಗಿರುತ್ತೆ ಅದು. ನೋಡಿ ತುಂಬಾನೇ ನೀಟ್ಗಾಗಿದೆ, ಉದ್ರುದ್ರಾಗಿದೆ ಅಂಡ್ ಸಾಫ್ಟ್ ಆಗಿ ಸಹ ಆಗಿದೆ. ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಉದ್ರುದ್ರಾಗಿದೆ ಕಾಣ್ತಿದೆ ಅನ್ಕೊಂತೀನಿ. ತುಂಬಾ ಚೆನ್ನಾಗಿದೆ, ಫ್ಲೇವರ್ ಘಮ ಘಮ ಅಂತಿದೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಏನಾದ್ರು ಚೇಂಜಸ್ ಇದ್ರೆ ಹೇಳಿ. ಯಾವ್ದಾದ್ರು ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ಮಾಡಿ ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್.